ಬಿಎಸ್ಎಫ್ ಯೋಧನ ಬೈಕ್ ರ್ಯಾಲಿಯ ಮುಖಾಂತರ ಭರಮಾಡಿಕೊಂಡ ಏವೂರ ಜನತೆ. ಕೆಂಬಾವಿ ಪಟ್ಟಣ ಸಮೀಪದ ಏವೂರ ಗ್ರಾಮದಲ್ಲಿ ಬಿಎಸ್ಎಫ್ ಯೋಧನಾಗಿ ತರಬೇತಿ ಮುಗಿಸಿಕೊಂಡು ಬಂದಿರುವ ವೀರ ಯೋಧನರಿಗೆ ಏವೂರ ಗ್ರಾಮದ ವತಿಯಿಂದ ಎಂಡಿ ರಫೀಕ್ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲನಗೌಡ ಎಸ್ ಪಾಟೀಲ್, ರಾಜವೀರ ರಾಯಪ್ಪ ರಾಜುದನಿ, ಶಾಂತಗೌಡ ಪಾಟೀಲ್, ಕಾಶಿನಾಥ್ ಪತ್ತಾರ್, ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರು ದೇವಣ್ಣ ದೊರೆ, ಶಾಂತಯ್ಯ ಗುತ್ತೇದಾರ್, ಬಸನಗೌಡ ದಳಪತಿ, ಸುಭಾಷ್ ಗೌಡ, ಜಟ್ಟಪ್ಪ ಹೊಸ್ಮನಿ, ಚಂದ್ರು ಬಡಿಗೇರ್ ಬಿಎಸ್ಎಫ್ ಯೋಧನಿಗೆ ಸನ್ಮಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಮಲ್ಲನಗೌಡ ಎಸ್ ಪಾಟೀಲ್ ಅವರು ನಮ್ಮೂರಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಕೊಂಡು ಇದೇ ಸಂದರ್ಭದಲ್ಲಿ ಮಲ್ಲನಗೌಡ ಎಸ್ ಪಾಟೀಲ್ ಅವರು ನಮ್ಮೂರಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಕೊಂಡು ಡಾಕ್ಟರ್ ಅಥವಾ ಇಂಜಿನಿಯರ್, ಜಡ್ಜ್, ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಬೇಕು ಅಂತ ಕರೆ ಕೊಟ್ಟರು. ಚಂದ್ರು ಬಡಿಗೇರ್ ಈ ಸಭೆಯನ್ನು ಉದ್ದೇಶಿಸಿ ಖಡ್ಗಕ್ಕಿಂತ ಲೇಖನ ಲೇಸು ಎಂದು ಹೇಳಿದರು. ನಮ್ಮ ಊರಿನ ಮುದ್ದು ಮಕ್ಕಳಲ್ಲಿ ಕೇಳುವುದೇನೆಂದರೆ, ಹಾಗೂ ರೈತ ಬಾಂಧವರಿಗೆ ನಿಮ್ಮ ಮಕ್ಕಳಿಗೆ ಅತಿ ಉನ್ನತ ಶಿಕ್ಷಣ ನೀಡಬೇಕು. ನಿಮ್ಮ ಬಡತನ ಇರಲಿ, ಸಿರಿತನವಿರಲಿ, ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ದೊಡ್ಡ ದೊಡ್ಡ ಉದ್ಯೋಗಗಳಿಗೆ ಹೋಗುವಂತೆ ಮಾಡಿ. ನಮ್ಮೂರಿನ ಮಕ್ಕಳು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿದರು. ಜಟ್ಟಪ್ಪ ಹೊಸ್ಮನಿ ಪ್ರಾಸ್ತಾವಿಕ ಮಾತನಾಡಿದರು. ನಮ್ಮ ಊರಿನ ಮೊಮ್ಮಗನಾದ ಎಂಡಿ ರಫೀಕ್ ಅವರಿಗೆ, ತಂದೆ ತಾಯಿಯವರಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ನನ್ನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಗಡಿಯ ಕಾಯುವ ಯೋಧ ಒಂದು ಸಲಾಂ, ರೈತನಿಗೆ ಒಂದು ಸಲಾಂ ಅಂತ ಹೇಳಿದರು. ಇನ್ನು ಬಿಎಸ್ಎಫ್ ಯೋಧ ಎಂಡಿ ರಫೀಕ್ ಮಾತನಾಡಿ, ನಾನು ಈ ಊರಿನ ಮೊಮ್ಮಗನೆಂದು ಹೇಳುವುದಕ್ಕೆ ನನಗೆ ಗರ್ವ ಆಗುತ್ತೆ. ಯಾಕಂದ್ರೆ ನನ್ನ ಹಾಗೆ ಊರಿನ ಯುವಕರು ಮತ್ತು ಯುವತಿಯರು ದೇಶ ಕಾಯುವ ಸೈನಿಕರಾಗ್ತಾರೆ ಅಂತ ಭಾವಿಸಿದ್ದೇನೆ. ನನಗೆ ಊರ ಜನರು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಹಾಗೂ ಆಯೋಜಕರಾದ ಶರೀಫ್, ಕಲಾವಿದರು ಹಾಗೂ ಆರ್ಟಿ ಕಾರ್ಯಕರ್ತರು ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಒಂದೇ ನವಾಜ್, ವನದುರ್ಗ, ಅಬ್ದುಲ್ ಗನಿ, ಸಂತಿ, ಶರೀಫ್ ವಜ್ಜಲ್, ಕಲಾವಿದರು ಶರೀಫ್ ವಜ್ಜಲ್, ಸಲೀಂ ಕಂಡಕ್ಟರ್, ಹುಸೇನ್ ಬಾಷಾ ವಜ್ಜಲ್, ಊರಿನ ಮುಖಂಡರು, ಹಿರಿಯ ಗೆಳೆಯ ಮಿತ್ರರು ಅನೇಕರು ಉಪಸ್ಥಿತರಿದ್ದರು. ವರದಿ ಎನ್ಎಂ ನದಾಫ್, ಶಹಾಪುರ. ಜನಿಸಿರ್ತಕ್ಕಂಥ ಮೊಹಮ್ಮದ್ ರಫೀಕ್ ಬಾಷಾ ಸಾಬ್ ಅವರು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಬಿಎಸ್ಎಫ್ ಯೋಧರ ಒಂದು ತರಬೇತಿಯನ್ನು ಮುಗಿಸಿಕೊಂಡು ಈಗ ಮುಂದಿನ ಒಂದು ದಿನಮಾನಗಳಲ್ಲಿ ಅವರು ಯೋಧರಾಗಿ ನಮ್ಮ ಒಂದು ದೇಶದ ರಕ್ಷಣೆಗಾಗಿ ತಮ್ಮ ಒಂದು ಪ್ರಾಣವನ್ನೇ ಲೆಕ್ಕಿಸದೆ ಅವರು ಇಡೀ ಒಂದು ನಮ್ಮ ಭಾರತದ ಜನತೆಯ ಒಂದು ಯೋಗಕ್ಷೇಮಕ್ಕಾಗಿ, ಸುಖ ನಿದ್ರೆಗಾಗಿ, ನೆಮ್ಮದಿ ಜೀವನಕ್ಕೆ ಅವರ ತಮ್ಮ ಒಂದು ಪ್ರಾಣವನ್ನು ಲೆಕ್ಕಿಸದೆ ಒಂದು ಗಡಿಯನ್ನ ಕಾಯ್ತಿರ್ತಾರೆ. ಅವರಿಗೆ ಎಷ್ಟೋ ನೂರಾರು ಶೆಲೆಟ್ ಹೊಡೆದ್ರೂ ಸಾಲದಂತ ನನ್ನೊಂದು ಅಭಿಪ್ರಾಯ. ಹೀಗಾಗಿ ಇಂಥ ಒಬ್ಬ ಮಗನನ್ನು ಇರ್ತಕ್ಕಂಥ ಮೊಹಮ್ಮದ್ ರಫೀಕ್ ಅವರ ತಂದೆ ತಾಯಿ ಅವರೇ ಧನ್ಯರು. ಅವರಿಗೆ ಶತಶೋಟಿ ಕೋಟಿಯನ್ನ ನಮನವನ್ನು ಸಲ್ಲಿಸ್ಲಕ್ಕೆ ನಾನು ಬಯಸ್ತೇನೆ. ಇಂಥ ಒಬ್ಬ ವೀರನನ್ನ ಗರ್ಭದಲ್ಲಿ ಇಟ್ಕೊಂಡು ಈ ಒಂದು ಭೂಮಿಗೆ ದೊಡ್ಡ ಒಬ್ಬ ಯೋಧನಾಗಿ, ಇಡೀ ಒಂದು ನಮ್ಮ ಏವೂರ ಮೊಮ್ಮಗನಾಗಿ ನಮ್ಮ ಒಂದು ಗ್ರಾಮಕ್ಕೆ ಬಂದದ್ದು ತುಂಬಾ ಸಂತೋಷದ ಸಂಗತಿ. ಈ ಒಬ್ಬ ಯುವ ಯೋಧನಿಗೆ ನಮ್ಮ ಇದೇ ಊರಲ್ಲಿದ್ದು ಇದೇ ಊರಿಗೆ ಹೋಗ್ತಾ ಬರ್ತಾ ನಮ್ಮ ಆಯವರಾಗಿರ್ತಕ್ಕಂಥ ಮಕ್ತುಂಬಿ ಅವರ ಕೈ ತುತ್ತು ತಿಂತ ಬೆಳೆದಿರ್ತಕ್ಕಂಥ ಹುಡುಗ. ಇವತ್ತಿನ ದಿನ ತುಂಬ ಖುಷಿ ಆಗ್ತಾ ಇದೆ. ಈ ಊರಿಗೆ ಬರೋಕ್ಕೆ ಒಂದು ಖುಷಿ ನನಗೆ. ಯಾಕಂತಂದರೆ ಇಲ್ಲಿ ನನ್ನ ತಾಯಿಯ ಹೆಸರಿನ ಮೂಲಕ ನನ್ನನ್ನು ಗುರುತಿಸ್ತಾರೆ ಮತ್ತು ನಮ್ಮ ಆಯನ ಹೆಸರಿನ ಮೂಲಕ ಗುರುತಿಸ್ತಾರೆ. ಹಾಗಾಗಿ ನನಗೆ ಊರಿಗೆ ಬರೋಕ್ಕೆ ತುಂಬ ಖುಷಿ ಆಗುತ್ತೆ. ನನ್ನನ್ನು ಗುರುತಿಸಿ ಅದಕ್ಕಿಂತ ಮೇಲಾಗಿ ಯೋಧರಿಗೆ ಒಂದು ಉನ್ನತವಾದ ಗೌರವವನ್ನು ಕೊಡಬೇಕು ಅಂತೇಳಿ ಈ ಗ್ರಾಮದಲ್ಲಿ ಎಲ್ಲ ಜನತೆಯಲ್ಲಿ ಮೂಡಿದಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಧನ್ಯವಾದಗಳನ್ನು ನೀಡಕ್ಕೆ ಇಷ್ಟಪಡ್ತೀನಿ. ಅಪೂರ್ವ ವಿರಳ ಈ ಭಾಗದಿಂದ ಆಯ್ಕೆಯಾಗಿ ಈ ಭಾಗಕ್ಕೆ ಒಂದು ಸ್ಫೂರ್ತಿಯಾಗಿ ಮೂರನೇ ಒಂದು ಸ್ಫೂರ್ತಿಯನ್ನು ತೆಗೆದುಕೊಂಡು ಎಲ್ಲ ಯುವಕರು ಇದೇ ಥರ ಮುಂದೆ ಬಂದು ಎಲ್ಲ ಪ್ರಯತ್ನಗಳು ಮಾಡಿ ದೇಶ ಕಾಯುವ ಕೆಲಸ ಅತ್ಯಂತ ಶ್ರೇಷ್ಠ ಕೆಲಸ. ಎಲ್ಲ ಕಾಯಕದಲ್ಲಿ ಶ್ರೇಷ್ಠ ಕೆಲಸ ದೇಶ ಕಾಯುವ ರೈತರ ಕೆಲಸ.
ಅದನ್ನು ತಾವೆಲ್ಲರೂ ಈ ಸಂದರ್ಭ ಉಪಯೋಗಿಸಿಕೊಂಡು ಯುವಕರೆಲ್ಲ ಇದನ್ನು ಸ್ಫೂರ್ತಿಯಾಗಿ ನಾನು ಈ 7 ಇಲಾಖೆ ಸಭೆಯನ್ನೆಲ್ಲ ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಆಡಳಿತ ಇವತ್ತಿನ ದಿನ ನನ್ನನ್ನು ಗುರುತಿಸಿ ಸನ್ಮಾನ ಸಮಾರಂಭ ಮಾಡಿ ನನಗೆ ಇನ್ನಷ್ಟು ದೇಶ ಸೇವೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಇವರ ಗ್ರಾಮದ ಎಲ್ಲ ಜನತೆಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಕಾರ್ಯಕ್ರಮ ಮಾಡೋದರಿಂದ ನಮ್ಮ ಥರ ಇರೋ ಎಲ್ಲ ಯುವಜನತೆಗೆ ಇದು ಸ್ಫೂರ್ತಿದಾಯಕ. ಅವರು ಇದರಿಂದ ಸ್ಫೂರ್ತಿಯನ್ನು ತಗೊಂಡು ಉನ್ನತ ಮಟ್ಟದಲ್ಲಿ ಇರತಕ್ಕಂಥ ದೇಶ ಸೇವೆ ಮಾಡೋ ಅವಕಾಶಗಳನ್ನು ನೋಡಿಕೊಂಡು ಒಳ್ಳೆಯ ಅವಕಾಶಗಳನ್ನು ಸದುಪಯೋಗಪಡಿಸಬೇಕಾಗಿ ಯೋಧನಾಗಿ ದೇಶ ಕಾಯುವಂಥ ಕೆಲಸ MD ರಫೀಕ್ ಅವರಿಗೆ ವಹಿಸಿಕೊಟ್ಟಿದ್ದಾರೆ. ದೇಶ ಸೇವೆ ಈಶ ಸೇವೆ ಎಂಬ ಮಂತ್ರದೊಂದಿಗೆ ಅವರು ಮೊದಲಿನಿಂದಲೂ ದೇಶ ಸೇವೆ ಮಾಡುವಂಥ ಒಂದು ಹವ್ಯಾಸ ಇಟ್ಟುಕೊಂಡು BSF ಯೋಧನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಅವರಿಗೆ BSF ಯೋಧನಾಗಿ ದೇಶ ಕಾಯುವಂಥ ಶಕ್ತಿ ಈ ಊರಿನ ಎಲ್ಲ ದೇವಾನುದೇವತೆಗಳು ಕರುಣೆ ಅವ್ರ ಮ್ಯಾಗ ಇರಲಿ ಅಂತ ಹೇಳಿ ಹಾರೈಸುತ್ತಾ ಅವರ ನಿಜ ಜೀವನದಲ್ಲಿ ಅವರಿಗೆ ಯಾವತ್ತೂ ಒಳ್ಳೆಯದಾಗಲಿ, ದೇಶ ಸೇವೆ ಮಂತ್ರ ಯಾವತ್ತೂ ಅವ್ರ ಬಾಯಲ್ಲಿ ಪಡಿಸಿ ಅಂತ ಹೇಳಿ ಈ ಕಾರ್ಯಕ್ರಮ ಎಲ್ಲ ಸಂಘದ ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಎಲ್ಲರೂ ಕೂಡಿ ಇವತ್ತಿನ ದಿನ ವಿಜೃಂಭಣೆಯಿಂದ ಮೆರವಣಿಗೆ ಈ ಒಂದು ಯೋಧನ ಸತ್ಕಾರವನ್ನು ಈ ಗ್ರಾಮದಲ್ಲಿ ವಿಜೃಂಭಣೆಯನ್ನು ಮಾಡಿರ್ತಾರೆ. ಯೋಧ ಆಗಬೇಕಾದ್ರೆ ಒಂದು ದೊಡ್ಡ ಸಾಹಸ, ಒಂದು ಜೀವನದ ಒಂದು ಅಂಗವನ್ನು ತೊರೆದು ಈ ದೇಶಕ್ಕೋಸ್ಕರ ತಮ್ಮ ಜೀವನದ ಒಂದು ಹಂಗನ್ನು ತೊರೆದು ಹೋರಾಡಬೇಕಾಗ್ತದ. ಅದಕ್ಕೋಸ್ಕರ ನಮ್ಮೆಲ್ಲ ಹೇವೂರು ಗ್ರಾಮದ ಯುವಕರಲ್ಲಿ ಒಂದು ವಿನಂತಿ ಮಾಡ್ಕೊಂತೀವಿ. ಇವತ್ತಿನ ದಿನ